ಆಸೆ ನಾಳೆಯ ಸಂಚಿಕೆಯಲ್ಲಿ ರವಿ ಅವರಿಗೆ ಶಾಂತಿಯವರು ಊಟ ಮಾಡಿಸ್ತಾ ಇರ್ತಾರೆ. ನಿಲ್ಲೋ, ನಾನು ಬಡಿಸ್ಕೊಂಡು ಬರ್ತೀನಿ, ಇಲ್ಲಿ ತನಕ ಬಂದು ಹಾಗೆ ಹೋಗ್ತೀಯಲ್ಲ ಅಂತ. ಯಾಕಂದರೆ ಶಾಂತಿಯವರು ಎಲ್ಲರೂ ಕುತ್ಕೊಂಡು ಊಟ ಮಾಡುವಾಗ ಇಲ್ಲಿ ರವಿ ಇದ್ರೂ ಚೆನ್ನಾಗಿರ್ತಿತ್ತು ಅಂತ ಹೇಳಿದಾಗ ಸೂರ್ಯ ಅವರು ಸುಮ್ಮನೆ ಊಟ ಮಾಡಿದ್ರೆ ಸರಿ ಈಗ ಅಂತ ಹೇಳಿರ್ತಾರೆ. ಆವಾಗ ಶಾಂತಿಯವರು ಹೊರಗಡೆ ಕಿಚನ್ ಹತ್ರ ಬಂದಾಗ ಅಲ್ಲಿ ಕಿಟಕಿ ಹತ್ರ ರವಿ ಅವರು ಬಂದು ಅಮ್ಮನನ್ನು ಭೇಟಿ ಆಗ್ತಾರೆ. ರವಿನ ತಬ್ಕೊಳ್ತಾರೆ ಶಾಂತಿಯವರು. ಅದನ್ನೆಲ್ಲ ಮೀನಾ ಅವರು ನೋಡ್ತಾರೆ. ಯಾಕಂದರೆ ಹಿಂದ್ಗಡೆ ಮನೆಯಲ್ಲಿ ಅವರು ಬಟ್ಟೆಯನ್ನು ಒಣ ಹಾಕಿರ್ತಾರಲ್ಲ, ಅದನ್ನು ತೆಗೆಯೋದಕ್ಕೆ ಬಂದಾಗ ನೋಡ್ತಾರೆ ಮೀನಾ ಅವರು. ನೀ ಹೇಗಾದರೂ ಬಾರು ಮನೆಗೆ, ನೀನು ಶ್ರುತಿನ ಕರ್ಕೊಂಡು ಬಂದುಬಿಡು, ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ನೋಡು ಸೂರ್ಯ ಮೇಲೆ ಅಪ್ಪನಿಗೆ ನಾನು ಒಪ್ಪಿಸ್ತೀನಿ ಕಣೋ, ನೀನು ಬಾ ಅಂತ ಹೇಳ್ತಾರೆ. ಶಾಂತಿಯವರು ರವಿಗೆ ಹೇಳ್ತಾರೆ. ಇದನ್ನೆಲ್ಲ ನೋಡ್ತಾ ಇರ್ತಾರೆ ಮೀನಾ ಅವರು, ಕೈಯಲ್ಲಿ ಬಟ್ಟೆ ಹಿಡ್ಕೊಂಡು, ಸೀರೆ ಹಿಡ್ಕೊಂಡು. ಅಷ್ಟೊತ್ತಿಗೆ ಅಲ್ಲಿ ಸೂರ್ಯ ಅವರು ಬರ್ತಾರೆ. ನೀವು ಆ ಕಡೆ ಹೋಗಬೇಡಿ ಅಂತ ಹೇಳ್ತಾರೆ ಸೂರ್ಯ ಅವರಿಗೆ. ಯಾಕಂದರೆ ಅಲ್ಲಿ ಶಾಂತಿಯವರು ರವಿಗೆ ಊಟ ಮಾಡಿಸ್ತಾ ಇರ್ತಾರೆ. ಎಲ್ಲಿ ಸೂರ್ಯ ಅವರು ಹೋದರೆ ಅದನ್ನು ನೋಡ್ತಾರೆ ಅಂತ ಮೀನಾ ಅವರು ಸೂರ್ಯ ಅವರನ್ನು ತಡೀತಾರೆ, ನೀವು ಆ ಕಡೆ ಹೋಗಬೇಡಿ ಅಂತ.